ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋಣ, ಮೊಸರು ಕೋಡ್ಬಳೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 200 ಗ್ರಾಮ್ ಮೊಸರು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಿಸ್ಕ್ ಕಡ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಕಡ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸಣ್ಣ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಒಂದು ಕಡಾಯಿ ಅಥವಾ ಒಂದು ಪಾತ್ರೆಗೆ ಹಾಕಿ ಕುದಿಯೋಕೆ ಇಟ್ಬಿಡಿ. ಇದು ಇನ್ಸ್ಟೆಂಟಾಗಿ ಮಾಡುವಂಥ ಮೊಸರು ಕೋಡ್ಬಳೆ. ಸ್ಟೋರ್ ಮಾಡ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ. ಸ್ನ್ಯಾಕ್ಸ್ ಟೈಮ್ಗೆ ಸಡನ್ನಾಗಿ ಗೆಸ್ಟ್ ಏನಾದ್ರು ಬಂದರೆ ಮಾಡಿ ಕೊಡ್ಬೋದು ನೀವು, ಬೇಗ ಆಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ. ಅದೊಂದು ಸ್ವಲ್ಪ ಕುದಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅದು ಕುದಿ ಬಂದಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ, ಗಂಟಾಗಬಾರ್ದು. 200 ಗ್ರಾಮ್ ಮೊಸರಿಗೆ 1 ಕಪ್ ಹಸಿಟ್ಟು ಸಾಕು. ಅಂದರೆ 250 ಗ್ರಾಮ್ ಅಕ್ಕಿ ಹಸಿಟ್ಟಾದರೆ ಸಾಕು. ಒಂದು 7-8 ಜನಕ್ಕೆ ನೀವು ಸರ್ವ್ ಮಾಡ್ಬೋದು ಕೋಡ್ಬಳೆ. ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಆ ಲೆವೆಲಿಗೆ ಎಷ್ಟು ಹದಕ್ಕೆ ಬೇಕಾದ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು. ನೋಡಿ, ನಾನು ಈ ಥರ ಮಿದೀತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ. ನೀರು ಹಾಕ್ಕೊಂಡು ಕೈಗೆ ಮಿದಿರಿ. ಅದು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಗಂಟಿಲ್ದ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಮಾಡಿಕೊಂಡು ಕೋಡ್ಬಳೆ ಹೊಸ್ಕೊಂಡು ಎಣ್ಣೆಲಿ ಫ್ರೈ ಮಾಡೋದಷ್ಟೇ. ಯಾವಾಗಲೂ ಒಂದೇ ಥರ ಕೋಡ್ಬಳೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ಸ್ಟೆಂಟಾಗೂ ಮಾಡ್ಬೋದು ಇದು. ಎಣ್ಣೆ ಕಾಯ್ದಿದೆ. ನೋಡಿ, ಕೋಡ್ಬಳೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಲೋ ಫ್ಲೇಮ್ ಇಟ್ಟರೆ ಅದು ಬೇಯಲ್ಲ. ಈ ಕೋಡ್ಬಳೆ ಮೇಲೆ ಕ್ರಂಚಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು. ಇದು ತುಂಬ ಡಾರ್ಕ್ ಬ್ರೌನ್ ಎಲ್ಲ ಆಗಲ್ಲ, ಕೆಂಪಗಾಗತ್ತಷ್ಟೇ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೀವು ಇವಾಗ ಸರ್ವ್ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊಸರು ಕೋಡ್ಬಳೆ ಸವಿಯಲು ಸಿದ್ಧ.